ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. 1980ರಲ್ಲಿ ಎಸ್ ರಮೇಶ್ ಮಿನಿಸ್ಟರ್ ಆಗಿದ್ದರು. ಅವರು ಸಿನಿಮಾ ಮಾಡಲು ಜೋ ಸೈಮನ್ ಅವರನ್ನು ಕೇಳಿದಾಗ ಅವರು ಬೇಡ ಸಾರ್, ನಾವು ಮತ್ತು ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಿದರೆ ಗಲಾಟೆ ಆಗುತ್ತದೆ ಎಂದು ಹೇಳಿದರು. ಆದರೆ ಎಸ್ ರಮೇಶ್ ಅವರು ನಾನಿದ್ದೀನಿ, ಸಿನಿಮಾ ಮಾಡಿ ಎಂದು ಧೈರ್ಯ ಕೊಟ್ಟಾಗ ಮೂಡಿ ಬಂದ ಚಿತ್ರ ರವಿವರ್ಮ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಕೆಣಕುವರುಂಟೆ ಎಂದು. ಆಗಲೂ ಆ ಹಾಡಿಗೆ ವಿರೋಧ ಕೇಳಿ ಬಂದಿತ್ತು. ಆದರೆ ರವಿವರ್ಮ ಚಿತ್ರಕ್ಕೆ 9 ವರ್ಷ ಕಳೆದಿದ್ದರಿಂದ ಯಾವುದೇ ಗಲಾಟೆ, ಅಹಿತಕರ ಘಟನೆ ನಡೆಯಲಿಲ್ಲ. ವಿಷ್ಣುವರ್ಧನ್ ಅವರು ಸಂಭಾವನೆಗಾಗಿ ಎಂದೂ ಸಿನಿಮಾ ಮಾಡಿದವರಲ್ಲ. ಸಿನಿಮಾ ಚೆನ್ನಾಗಿ ಬರಬೇಕು, ಪಾತ್ರ ವಿಭಿನ್ನವಾಗಿರಬೇಕು ಎಂದು ಬಯಸುತ್ತಿದ್ದರು. ಜೋ ಸೈಮನ್ ಅವರು ಮೊದಲ ರಿಮೇಕ್ ಚಿತ್ರ ರವಿವರ್ಮ. ಅದು ಅವರಾಗೆ ಮಾಡಿದ್ದಲ್ಲ. ನಿರ್ಮಾಪಕ ಎಸ್ ರಮೇಶ್ ಅವರು ಬ್ರಹ್ಮ ಎಂಬ ತಮಿಳು ಸಿನಿಮಾದ ರೈಟ್ಸ್ ಅನ್ನು ಪರ್ಚೇಸ್ ಮಾಡಿದ್ದರು, ಹಾಗಾಗಿ ರಿಮೇಕ್ ಮಾಡಿದ್ದರು. ಸಿಡಿದೆದ್ದ ಸಹೋದರ ಚಿತ್ರದಲ್ಲಿ ಒಂದು ಹಾಡು ಬರುತ್ತದೆ, ನನ್ನ ಸಮ ಯಾರಿಲ್ಲ, ನಂಗೆ ಯಾರ ಹಂಗಿಲ್ಲ. ಆ ಸಿನಿಮಾ ರಿಲೀಸ್ ಆದಾಗ ಒಂದು ದೊಡ್ಡ ಗುಂಪು ಶೂಟಿಂಗ್ ಸೆಟ್ಗೆ ಬಂದು ಜೋಯಿರವರಿಗೆ ಕೈಕಾಲು ಮುರಿಯುತ್ತೇನೆ ಎಂದರಂತೆ. ಆಗ ಅಂಬರೀಷ್ ಅವರು ಆವಾಜ್ ಹಾಕಿ, ಹೋಗಿ ಹಾಡು ಬರೆದ ಚಿ ಉದಯಶಂಕರ್ ಅವರನ್ನು ಕೇಳಿ ಎಂದರು. ಅದಕ್ಕೆ ಆ ಗುಂಪಿನ ನಾಯಕ, ಅವರನ್ನು ಕೇಳಿದರೆ ಅವರೇ ಜೋ ಸೈಮನ್ ಡೈರೆಕ್ಟರ್ ಹೇಳಿದ ಹಾಗೆ ನಾನು ಬರೆದಿದ್ದೀನಿ ಅಂದ್ರಂತೆ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಜೋ ಸೈಮನ್ ಮೇಲೆ ಆವಾಜ್ ಹಾಕಿದರು. ಅದಾದ ನಂತರ ಈಗ ಆ ಗುಂಪಿನ ನಾಯಕ ಜೋ ಸೈಮನ್ ಅವರಿಗೆ ಆತ್ಮೀಯರಾಗಿದ್ದರು. ವಿಷ್ಣುವರ್ಧನ್ ರವರು ಮತ್ತು ಪ್ರಭಾಕರ್ ಅವರು ಶೂಟಿಂಗ್ ನಡೆಯುತ್ತಿರುವ ಸಮಯದಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಹಾಗೆಯೇ ಅರ್ಥ ಮಾಡಿಕೊಂಡು ನಟಿಸುತ್ತಿದ್ದರು ಎಂದು ಜೋ ಸೈಮನ್ ರವರು ನೆನಪಿಸಿಕೊಂಡಿದ್ದರು. ವಿಷ್ಣುವರ್ಧನ್ ರವರು ಸುಂದರ, ಸ್ಪಷ್ಟವಾಗಿ ಕನ್ನಡ ಉಚ್ಚರಿಸಬಲ್ಲ ನಟನಾಗಿದ್ದರು. ಮಾತಿನಲ್ಲಿ ಸ್ಪಷ್ಟತೆ ಇರುತ್ತಿತ್ತು. ಇದು ಕೆಲವೇ ನಟರಲ್ಲಿ ಕಂಡುಬರುತ್ತಿದ್ದ ಪ್ರತಿಭೆ. ವಿಷ್ಣುವರ್ಧನ್ ರವರಲ್ಲಿ ಹಾಸು ಉಕ್ಕಾಗಿತ್ತು. ಇದಾದ ಮೇಲೆ ಜೋ ಸೈಮನ್ ರವರು ವಿಷ್ಣುವರ್ಧನ್ ರವರ ಜೊತೆ ಟೈಮ್ ಬಾಂಬ್ ಚಿತ್ರ ಮಾಡಿದ್ದರು. ಈ ಚಿತ್ರದಲ್ಲಿ MG ರೋಡ್ ನಲ್ಲಿ ಶೂಟಿಂಗ್ಗೆ ಬೆಳಗಿನ ಜಾವ 3 ಗಂಟೆಗೆ ಬರುತ್ತಿದ್ದರು. ಇದು ವಿಷ್ಣುವರ್ಧನ್ ರವರ ಶಿಸ್ತು. ಜೋ ಸೈಮನ್ ರವರು ಬ್ಯಾಂಕ್ ಜನಾರ್ದನ್ ರವರಿಗೆ ಮೊದಲ ಅವಕಾಶ ಕಲ್ಪಿಸಿಕೊಟ್ಟದ್ದು ಊರಿಗೆ ಉಪಕಾರಿ ಚಿತ್ರದಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಜೋ ಸೈಮನ್ ರವರು. ಜೋ ಸೈಮನ್ ರವರು ಯಾವುದೇ ಹೊಸ ಪೋಷಕ ನಟರು ಬಂದರೆ ಅವರಿಗೆ ತನ್ನ ಚಿತ್ರಗಳಲ್ಲಿ ಅವಕಾಶ ಕೊಡುತ್ತಿದ್ದಂತಹ ಹೃದಯವಂತರು. ವಿಷ್ಣುವರ್ಧನ್ ಮತ್ತು ಜೋ ಸೈಮನ್ ರವರು ನಮ್ಮನ್ನು ಅಗಲಿದರು. ಅವರ ಸ್ನೇಹ, ಬಾಂಧವ್ಯ, ಒಡನಾಟಗಳು ಚಿರಸ್ಮರಣೀಯ. ಒಮ್ಮೆ ವಿಷ್ಣುರವರಿಗೆ ಮತ್ತು ಜೋ ಸೈಮನ್ ರವರಿಗೆ ಭಿನ್ನಾಭಿಪ್ರಾಯ ಮೂಡುವಂತಹ ಸಂದರ್ಭ ಬಂದಿತ್ತು. ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶಕನೇ ಮುಖ್ಯ, ಆಮೇಲೆ ನಟ ಎಂದು ಹೇಳಿಕೆ ಕೊಟ್ಟಿದ್ದರು. ಆಗ ವಿಷ್ಣುವರ್ಧನ್ ಅವರು ಅದಕ್ಕೆ ವಿರೋಧ ಮಾಡಿದ್ದರು. ಆ ಸಂದರ್ಭದಲ್ಲಿ ನಿರ್ದೇಶಕರ ಸಂಘದಿಂದ ಒಂದು ಪತ್ರ ಬರೆದಿದ್ದರು. ಅದರಲ್ಲಿ ನಿರ್ಮಾಪಕ ಸಂಘದ ಉಪಾಧ್ಯಕ್ಷರಾಗಿದ್ದಂತಹ ಜೋ ಸೈಮನ್ ರವರು ಆ ಪತ್ರದಲ್ಲಿ ಸೈನ್ ಮಾಡಿದ್ದರು. ಇದರಲ್ಲಿ ಜೋ ಸೈಮನ್ ರವರ ಪಾತ್ರ ಇರಲಿಲ್ಲ. ಆ ಸಂದರ್ಭದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುರವರ ಸಂಬಂಧ ಅಷ್ಟೇನು ಚೆನ್ನಾಗಿರಲಿಲ್ಲ. ಜೋ ಸೈಮನ್ ರವರು ಚಾನೆಲ್ 1ರ ಸಂದರ್ಶನದಲ್ಲಿ ಇದನ್ನು ಹೇಳಿದ್ದರು. ವಿಷ್ಣುವರ್ಧನ್ ರವರು ಶೂಟಿಂಗ್ ಸಂದರ್ಭದಲ್ಲಿ ಎಲ್ಲರ ಜೊತೆ ಆತ್ಮೀಯವಾಗಿದ್ದರು. ಮೊದಲು ಅವರು ಪೋಷಕ ನಟರಿಗೆ ಸಂಭಾವನೆ ಸಿಕ್ಕಿದೆಯೇ ಎಂದು ತಿಳಿದುಕೊಳ್ಳುತ್ತಿದ್ದರು. ಅನೇಕ ನಿರ್ಮಾಪಕರು ನಾಯಕ ನಟರಿಗೆ, ನಾಯಕಿಯರಿಗೆ ಸಂಭಾವನೆ ತಲುಪಿಸಿ ಅನೇಕ ಸಲ ಪೋಷಕ ನಟರಿಗೆ ಹಣ ಕೊಡುತ್ತಿರಲಿಲ್ಲ. ಅದು ವಿಷ್ಣುವರ್ಧನ್ ಅವರ ಕಿವಿಗೆ ಬಿತ್ತು. ಅಂದಿನಿಂದ ಮೊದಲು ಪೋಷಕ ನಟರಿಗೆ, ತಂತ್ರಜ್ಞರಿಗೆ, ಲೈಟ್ ಬಾಯ್ ಮತ್ತು ಕಾರ್ಮಿಕರಿಗೆ ಹಣ ತಲುಪಿದ ನಂತರ ತನ್ನ ಸಂಭಾವನೆ ತೆಗೆದುಕೊಳ್ಳುತ್ತಿದ್ದರು. ಇದು ವಿಷ್ಣುವರ್ಧನ್ ಅವರು ಸಹ ಕಲಾವಿದರ ಮೇಲೆ ಇಟ್ಟಿದ್ದ ಪ್ರೀತಿ. ಅಷ್ಟೇ ಅಲ್ಲ, ವಿಷ್ಣುವರ್ಧನ್ ಅವರು ಸಹ ಕಲಾವಿದರಿಗೆ ತೊಂದರೆ, ತಾಪತ್ರೆ ಬಂದರೆ ಯಾರಿಗೂ ತಿಳಿಯದಂತೆ ಅವರಿಗೆ ಸಹಾಯ ಮಾಡುತ್ತಿದ್ದರು. ಅವರ ಮೊದಲ ಕಂಡೀಷನ್ ಏನೆಂದರೆ, ಮಾಡಿದ ದಾನ ಧರ್ಮ ಯಾರಿಗೂ ಹೇಳುತ್ತಿರಲಿಲ್ಲ. ಪಡೆದುಕೊಂಡವರಿಗೂ ಯಾರಿಗೂ ಹೇಳಬೇಡಿ ಎಂದು ಕಂಡೀಷನ್ ಹಾಕಿ ಸಹಾಯ ಮಾಡುತ್ತಿದ್ದರು. ಒಮ್ಮೆ ಶರವಣರವರ ಜ್ಯುವೆಲರಿ ಶಾಪ್ ಓಪನ್ ಮಾಡಲು 1 ಲಕ್ಷ ಹಣ ಪಡೆದಿದ್ದರು. ಆ ಹಣವನ್ನು 10 ಭಾಗ ಮಾಡಿ ತನ್ನ ಸಹ ಕಲಾವಿದರಿಗೆ, ಆತ್ಮೀಯರಿಗೆ, ತೊಂದರೆ ತಾಪತ್ರೆ ಇರುವವರಿಗೆ, ಆಸ್ಪತ್ರೆ ಖರ್ಚುಗಳಿಗೆ ಸಹಾಯ ಮಾಡುತ್ತಿದ್ದರು. ನಿಜಕ್ಕೂ ಆಗ ಮಲ್ಟಿಮೀಡಿಯಾ ಅತಿ ಹೆಚ್ಚು ಕೆಲಸ ಮಾಡುತ್ತಿರಲಿಲ್ಲ. ಅದರಿಂದ ಅವರು ಮಾಡಿದ ಸಹಾಯಗಳು ಯಾರಿಗೂ ತಿಳಿಯುತ್ತಿರಲಿಲ್ಲ. ಇದು ವಿಷ್ಣುವರ್ಧನ್ ಅವರ ದಾನದ ಮನೋಭಾವ ಮತ್ತು ಸಂತ್ರಸ್ತರ ನೋವಿಗೆ ಸ್ಪಂದಿಸುವ ಗುಣ ವಿಷ್ಣುವರ್ಧನ್ ರವರಲ್ಲಿ ಮನೆ ಮಾಡಿತ್ತು.
ನಿಜಕ್ಕೂ ವಿಷ್ಣುವರ್ಧನ್ ರವರು ದಾನ ವೀರ ಶೂರ ಕರ್ಣನ ಪರಂಪರೆಯನ್ನು ಮುಂದುವರೆಸಿದ್ದರು. ಅದರಿಂದ ವಿಷ್ಣುರವರ ಬಳಿ ಆಸ್ತಿ ಇರಲಿಲ್ಲ. ಪ್ರೀತಿ, ಪ್ರೇಮ, ಅಭಿಮಾನದ ಅಭಿಮಾನಿಗಳೇ ಅವರ ಆಸ್ತಿ ಆಗಿದ್ದರು. ಸಿನಿಮಾ ಲೋಕದಲ್ಲಿ ಅನೇಕ ಸ್ನೇಹಗಳು ಬರುತ್ತವೆ, ಹೋಗುತ್ತವೆ. ಆದರೆ ಕೆಲ ಸಂಬಂಧಗಳು ಕಾಲವನ್ನು ಮೀರಿ ಉಳಿಯುತ್ತದೆ. ವಿಷ್ಣುವರ್ಧನ್ ಮತ್ತು ಜೋಸೈಮನ್ ಅವರ ಸ್ನೇಹ ಅಂಥದೇ ಒಂದು ಬಾಂಧವ್ಯ. ಇದು ಕೇವಲ ಕಲಾವಿದರ ಸಂಬಂಧವಲ್ಲ, ಇದು ಒಂದು ನಂಬಿಕೆ, ಗೌರವ ಮತ್ತು ಹೃದಯದ ಸ್ನೇಹದ ಸಂಕೇತ. ಕ್ಯಾಮರಾ ಆಫ್ ಆದ ನಂತರವೂ ಮುಂದುವರೆದ ಬಾಂಧವ್ಯ. ಸಿನಿಮಾ ಮುಗಿದರೂ ಮುಗಿಯದ ಸಂಬಂಧ. ವಿಷ್ಣುವರ್ಧನ್ ಹಾಗೂ ಜೋಸೈಮನ್ ರವರುಗಳು ನಮ್ಮೊಂದಿಗಿಲ್ಲದಿದ್ದರೂ ಅವರ ಸ್ನೇಹದ ನೆನಪುಗಳು ಮತ್ತು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಸದಾ ಜೀವಂತ ಮತ್ತು ಚಿರಸ್ಮರಣೀಯ. ಮತ್ತಷ್ಟು ಸಿನಿ ಸುದ್ದಿಗಳು ಮತ್ತು ಅಪರೂಪದ ಕಥೆಗಳಿಗಾಗಿ ಮತ್ತೆ ಭೇಟಿ ಮಾಡೋಣ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.